ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು NSE ಮತ್ತು BSE ಡಿಸಾಸ್ಟರ್ ರಿಕವರಿ ಸೈಟ್ನ ಟೆಸ್ಟಿಂಗನ್ನು ಮಾಡಬೇಕು ಅಂತ ಇದ್ರು. ಬಟ್ ಮಹಾರಾಷ್ಟ್ರ ಗೌರ್ಮೆಂಟ್ ಜನವರಿ 22ಕ್ಕೆ ರಾಮ ಮಂದಿರದ ಉದ್ಘಾಟನೆಯ ಪ್ರಯುಕ್ತ ಹಾಲಿಡೇನ ಡಿಕ್ಲೇರ್ ಮಾಡಿದ್ರು. ಸೊ ಆ ರೀಸನ್ನಿಂದ ಇವತ್ತು ನಡಿಬೇಕಾಗಿದ್ದಂಥ ಡಿಸಾಸ್ಟರ್ ರಿಕವರಿ ಸೈಟ್ನ ಟೆಸ್ಟಿಂಗ್ ಮುಂದಕ್ಕೆ ಹೋಗಿದೆ. ಇವತ್ತು ನಾರ್ಮಲ್ ಆಗಿ ಮಾರ್ಕೆಟ್ ಟ್ರೇಡಿಂಗ್ ನಡೆದಿದೆ. ಸೋಮವಾರ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಯಾಕೆಂದರೆ NSE ಮತ್ತು BSE ಎರಡು ಕೂಡ ಮಹಾರಾಷ್ಟ್ರನಲ್ಲಿ ಇರೋದ್ರಿಂದ ಅವತ್ತು NSE ಮತ್ತು BSE ಎರಡು ಕೂಡ ಕ್ಲೋಸ್ ಆಗಿರುತ್ತೆ. ಅದೇ ಒಂದು ರೀಸನ್ನಿಂದ ಇವತ್ತು ನಾರ್ಮಲ್ ಟ್ರೇಡಿಂಗ್ ಮಾರ್ಕೆಟ್ನಲ್ಲಿ ನಡೆದಿದೆ. ಹಾಗೆ ಜನವರಿ 20ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಿನ್ನೆ ಸ್ವಲ್ಪ ರಿಕವರ್ ಆಗಿತ್ತು, ಮತ್ತೆ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 50 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 260 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿ ಮತ್ತೆ 21,571ರ ಲೆವೆಲಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವಿಟಿ ಕಾಣಿಸ್ತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳು ಸ್ವಲ್ಪ ರಿಕವರ್ ಆಗಿದೆ. 357 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಟಾಪ್ ಗೇನರ್ ಆಗಿತ್ತು. 4% ನಷ್ಟು ಅಪ್ಸೈಡ್ನೊಂದಿಗೆ ಕೋಲ್ ಇಂಡಿಯಾ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅದಾನಿ ಗ್ರೂಪ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಇವತ್ತು ಎಮರ್ಜ್ ಆಗಿದೆ. ಅದಾನಿ ಪೋರ್ಟ್ಸ್, ಅದಾನಿ ಎಂಟರ್ಪ್ರೈಸಸ್ 2.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ನಲ್ಲಿ ಕೂಡ 2.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ICICI ಬ್ಯಾಂಕ್ ಕೂಡ 1% ನಷ್ಟು ಗೇನ್ ಆಗಿದೆ. HDFC ಬ್ಯಾಂಕ್ನಲ್ಲಿ ಕೂಡ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್ ಎರಡೂ ಬ್ಯಾಂಕ್ಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ HUL ನೋಡೋದಕ್ಕೆ ಸಿಕ್ತು. HUL ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಒಂದು ಫ್ಲಾಟ್ ರಿಸಲ್ಟ್ HUL ನ ಕಡೆಯಿಂದ ಬಂದಿತ್ತು. ಹಾಗೆ ಬಹಳಷ್ಟು ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ಸ್ ಅನ್ನು ಕೂಡ ಕಟ್ ಮಾಡಿದ್ದಾರೆ. ದೌಲತ್ ಕ್ಯಾಪಿಟಲ್ ನ ಕಡೆಯಿಂದ ರೆಡ್ಯೂಸ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು. ಸೊ ಈ ಮುಂಚೆ ಅವರು ಕೊಟ್ಟಿದ್ದಂತ 2826ರ ಟಾರ್ಗೆಟ್ ಪ್ರೈಸ್ ಅನ್ನ ಕಟ್ ಮಾಡಿ 2668ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನುವಾಮಾ ಕಡೆಯಿಂದ ಕೂಡ ಟಾರ್ಗೆಟ್ಸ್ ಕಡಿಮೆ ಆಗಿದೆ. 3100ರ ಟಾರ್ಗೆಟ್ ಪ್ರೈಸ್ ಅನ್ನ ನುವಾಮಾ ಕೊಡ್ತಾ ಇದ್ದಾರೆ. ಆಂಟಿಕ್ ಸ್ಟಾಕ್ ಬ್ರೋಕರಿಂಗ್ ಕೂಡ 2700ರ ಟಾರ್ಗೆಟ್ ಪ್ರೈಸ್ ಅನ್ನ HULಗೆ ಕೊಟ್ಟಿದ್ದಾರೆ. HSBC ಕಡೆಯಿಂದ 2350ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಮಾರ್ಗನ್ ಸ್ಟ್ಯಾನ್ಲಿ ಕೂಡ 2500ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಸೇಮ್ ಟಾರ್ಗೆಟ್ಸ್ ಅನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. HUL ಈಗ 2500ರ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಆವರೇಜ್ ಬ್ರೋಕರ್ ಟಾರ್ಗೆಟ್ಸ್ ಅನ್ನ ಕನ್ಸಿಡರ್ ಮಾಡಿದಾಗ 2600 2700ರ ಟಾರ್ಗೆಟ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ TCS HCL ಟೆಕ್ನಲ್ಲಿ ಕೂಡ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್ ವಿಪ್ರೋ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. TCS ನಲ್ಲಿ 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ M&M ಕೂಡ 2% ನಷ್ಟು ಕರೆಕ್ಟ್ ಆಯಿತು. ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇತ್ತು Q3 ನಲ್ಲಿ, ಆದ್ರೂ ಕೂಡ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. 1.5%ಗೂ ಹೆಚ್ಚಿನ ಕರೆಕ್ಷನ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ತು. HCL ಟೆಕ್ ಕೂಡ 1.5% ನಷ್ಟು ಕರೆಕ್ಟ್ ಆಗಿದೆ. ಹಾಗೆ ಮೆಡಿಯಾಸಿಸ್ ನ IPO ಜನವರಿ 22 ಸೋಮವಾರ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಬೇಕಾಗಿತ್ತು. ಬಟ್ ಮಾರ್ಕೆಟ್ ಹಾಲಿಡೇ ಇರೋದ್ರಿಂದ ಲಿಸ್ಟಿಂಗ್ ಒಂದು ದಿನ ಪೋಸ್ಟ್ಪೋನ್ ಆಗಿದೆ. ಜನವರಿ 23ಕ್ಕೆ ಮೆಡಿಯಾಸಿಸ್ಟ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗ್ತದೆ. ಪ್ರೀಮಿಯಂ ಸ್ಟೇಬಲ್ ಆಗಿದೆ. ಈಗ 40 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇಪ್ಯಾಕ್ ಡ್ಯೂರೇಬಲ್ ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತೇ ನಡೆದಿದೆ. 2ನೇ ದಿನ ರಿಟೇಲ್ ಕ್ಯಾಟಗರಿ ಕೇವಲ 1.2 ಟೈಮ್ನಷ್ಟು ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. NII ಕ್ಯಾಟಗರಿ 0.9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಟೋಟಲ್ ಆಗಿ ಇಶ್ಯೂ ಇನ್ನೂ ಕೂಡ 0.8 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೋಮವಾರ ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ಸ್ ಆಗೋದಿಲ್ಲ. ಮಂಗಳವಾರ ಕೊನೆ ದಿನ ಆಗಿರುತ್ತೆ. ಸೊ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರ ಅಂದ್ರೆ ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾ ಅಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಆಲ್ರೆಡಿ 8.5 ಲಕ್ಷ ಕ್ಲೈಂಟ್ಸ್ ಟ್ರೇಡಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗೆ 145 ಕೋಟಿಗೂ ಹೆಚ್ಚಿನ ಬ್ರೋಕರೇಜಸ್ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇವ್ ಆಗಿದೆ. ಸೊ ಈ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಸುವಾಗ 999ರ ಪೇಮೆಂಟ್ ಅನ್ನ ಮಾಡಿದ್ರೆ ಲೈಫ್ ಟೈಮ್ ನಿಮಗೆ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆ ಇಲ್ಲಿ 0 ಅಕೌಂಟ್ ಓಪನಿಂಗ್ ನ ಪ್ಲಾನ್ ಕೂಡ ಇದೆ. ಬಟ್ ಈ ಒಂದು ಪ್ಲಾನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನಾರ್ಮಲ್ ಬ್ರೋಕರೇಜಸ್ ಅನ್ನ ಪೇ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ 999ರ ಪ್ಲಾನ್ ಏನಿದೆ ಇದೊಂದು ಐಡಿಯಲ್ ಪ್ಲಾನ್ ಆಗಿರುತ್ತೆ. ಹಾಗೆ ಅದರ ಜೊತೆಯಲ್ಲಿ 999ರ AMC ಪ್ಲಾನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ವಾರ್ಟರ್ಲಿ 120 ರೂಪಾಯಿಯ AMC ಚಾರ್ಜಸ್ ಏನ್ ಅಪ್ಲಿಕೇಬಲ್ ಆಗುತ್ತೆ ಅದು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ 999ರ ಫ್ರೀ AMC ಪ್ಲಾನ್ ಒಂದು ಆಪ್ಷನಲ್ ಪ್ಲಾನ್ ಆಗಿರುತ್ತೆ. ಸೊ ನೀವು ಡೆಲಿವರಿ, ಇಂಟ್ರಾಡೇ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರೋದಿಲ್ಲ. ಜಸ್ಟ್ ನಿಮಗೆ DP ಚಾರ್ಜಸ್ ಮತ್ತೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಏನ್ ಅಪ್ಲಿಕೇಬಲ್ ಇರುತ್ತೆ ಅದನ್ನ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಹಾಗೆ ನೀವು ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಲಾಟ್ ನ ಮೇಲೆ 20 ರೂಪಾಯಿಯ ಮಿನಿಮಮ್ ಬ್ರೋಕರೇಜಸ್ ಪ್ರತಿ ಬ್ರೋಕರ್ ಚಾರ್ಜ್ ಮಾಡ್ತಾರೆ. ಸೊ ಪ್ರತಿದಿನ ನೀವು 15 ಲಾಟ್ ಗಳ ಟ್ರೇಡಿಂಗ್ ಅನ್ನ ಮಾಡಿದ್ರಿ ಅಂದ್ರೆ ಇಯರ್ಲಿ 72,000ದಷ್ಟು ಬ್ರೋಕರೇಜಸ್ ಚಾರ್ಜ್ ಆಗುತ್ತೆ. ಸೊ ಆ ಒಂದು ಬ್ರೋಕರೇಜಸ್ ಅನ್ನ ನೀವು ಎಂ ಸ್ಟಾಕ್ ನಲ್ಲಿ ಸೇವ್ ಮಾಡಬಹುದಾಗುತ್ತೆ. ಎಂ
ಸ್ಟಾಕ್ ನಲ್ಲಿ ನೀವು ಸ್ಟಾಕ್ ಗಳಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ವಾಚ್ ಲಿಸ್ಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ, ಪೋರ್ಟ್ಫೋಲಿಯೋನ ಟ್ರ್ಯಾಕ್ ಮಾಡೋದಕ್ಕೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಅದೇ ರೀತಿಯಲ್ಲಿ ನೀವು ಈಸಿಯಾಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಕೂಡ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಆಪ್ಷನ್ ಚೈನ್ ಅನ್ನ ನೋಡೋದಕ್ಕೆ, ಟೆಕ್ನಿಕಲ್ ಚಾರ್ಟ್ ಗಳನ್ನ ಅನಲೈಸ್ ಮಾಡೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಕರೆನ್ಸಿ ಟ್ರೇಡಿಂಗ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅದನ್ನು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಮಾಡಬಹುದಾಗುತ್ತೆ. ಹಾಗೆ ಇವರು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಂಡಸ್ಟ್ರಿಯಲ್ಲೇ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. 700ಕ್ಕೂ ಹೆಚ್ಚಿನ ಸ್ಟಾಕ್ ಗಳಿಗೆ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನ ಪಡ್ಕೋಬಹುದಾಗುತ್ತೆ. ಎಂ ಸ್ಟಾಕ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ IPO ಗಳಲ್ಲಿ, ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ನಲ್ಲೇ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ IREDA ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಇವತ್ತು ಕೂಡ 10% ನ ಅಪರ್ ಸರ್ಕ್ಯೂಟ್ IREDA ನಲ್ಲಿ ನೋಡೋದಕ್ಕೆ ಸಿಕ್ತು. ಕಂಪನಿ ಒಳ್ಳೆ ಒಂದು Q3 ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 67% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ರಿನ್ಯೂವೇಬಲ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಗವರ್ಮೆಂಟ್ ಕೂಡ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರೋದ್ರಿಂದ IREDA ನ ಲೋನ್ ಬುಕ್ ಕೂಡ ಇನ್ಕ್ರೀಸ್ ಆಗ್ತದೆ. ಬ್ಯಾಡ್ ಲೋನ್ಸ್ ಕೂಡ ಕಡಿಮೆ ಆಗ್ತಿರೋದು ಕಂಪನಿಗೆ ಪಾಸಿಟಿವ್ ಆಗಿದೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ 67% ನಷ್ಟು ಇನ್ಕ್ರೀಸ್ ಆಗಿರೋದು ಒಂದು ಸ್ಟ್ರಾಂಗ್ ಬೂಸ್ಟ್ ಆಗಿರುತ್ತೆ. ಬಟ್ ಸ್ಟಾಕ್ ಪ್ರೈಸ್ ನಲ್ಲಿ ಆಲ್ರೆಡಿ ತುಂಬಾನೇ ಜಂಪ್ ಬಂದಿದೆ. ಸೊ ಹೈಯರ್ ಲೆವೆಲ್ ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಬಟ್ ಆ ಒಂದು ಲೆವೆಲ್ ಯಾವುದು ಅದನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ಬೋದು. ಸೊ ರೈಲ್ವೆ ಸ್ಟಾಕ್ಗಳ ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಇರ್ಕಾನ್, IRFC, RVNL ಸ್ಟಾಕ್ಗಳಲ್ಲಿ 10%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. IRFC, RVNL 10% ಜಂಪ್ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ರೆ ಇರ್ಕಾನ್ ನಲ್ಲಿ 17% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. IRCTC ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನ ಇವತ್ತು ಕೊಟ್ಟಿದೆ. ಸೊ 2024ರ ಎಲೆಕ್ಷನ್ ನಲ್ಲಿ ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ನುವಂತ ಬಹಳಷ್ಟು ಸರ್ವೆಗಳು ಕೂಡ ನೋಡೋದಕ್ಕೆ ಸಿಗ್ತದೆ. ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆದ್ರೆ PSU ಸೆಕ್ಟರ್ಗೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ರೈಲ್ವೆ ಸೆಕ್ಟರ್ ನಲ್ಲಿ ಬಹಳಷ್ಟು ಪ್ಲಾನ್ ಗಳನ್ನ ಗವರ್ಮೆಂಟ್ ಹೊಂದಿದ್ದಾರೆ. ಸೊ ಈಗ ಒಂದು ಇಂಟ್ರೀಮ್ ಬಜೆಟ್ ಬಂದರೂ ಕೂಡ ಜೂನ್ ಜುಲೈನಲ್ಲಿ ಫುಲ್ ಟೈಮ್ ಬಜೆಟ್ ಬರುತ್ತೆ. ಸೊ ಆಗ ರೈಲ್ವೇಸ್ಗೆ ಹೆಚ್ಚಿನ ಒಂದು ಬಜೆಟ್ ಅಲೋಕೇಶನ್ ನ ಪ್ಲಾನ್ಸ್ ಇರೋದ್ರಿಂದ ರೈಲ್ವೆ ಸ್ಟಾಕ್ ಗಳ ಮೊಮೆಂಟಮ್ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಸ್ಟಿಲ್ ಫೆಬ್ರವರಿ 1ರ ಬಜೆಟ್ನಲ್ಲಿ ರೈಲ್ವೆಗೆ ಅಲೋಕೇಶನ್ಸ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಸ್ಟಾಕ್ಸ್ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಜೆಟ್ನ ಹತ್ತಿರ ನಮಗೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಲೋವರ್ ಲೆವೆಲ್ಗಳಲ್ಲಿ ಎಂಟ್ರಿಯನ್ನು ತೊಗೊಂಡಿದ್ರೆ ಅಂದರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ICICI ಬ್ಯಾಂಕ್ ತಮ್ಮ Q3 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 24% ನಷ್ಟು ಇನ್ಕ್ರೀಸ್ ಆಗಿದೆ. ಹಾಗೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ 13% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ನೆಟ್ ಇಂಟ್ರೆಸ್ಟ್ ಇನ್ಕಮ್ 4.5% ಇನ್ಕ್ರೀಸ್ ಆಗಿದೆ. ನೆಟ್ NPA ಕೂಡ ಕಂಟ್ರೋಲ್ ನಲ್ಲಿ ಇದೆ. 0.44% ನ ಬ್ಯಾಡ್ ಲೋನ್ಸ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೀಕ್ವೆನ್ಷಿಯಲಿ ಫ್ಲಾಟ್ ನೆಟ್ NPA ಡಿಕ್ಲೇರ್ ಆಗಿದ್ರೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನೆಟ್ NPA ಕಡಿಮೆ ಆಗಿದೆ. ಹಾಗೆ ಇವರ ಡೆಪಾಸಿಟ್ಸ್ ಕೂಡ 18.7% ಇಯರ್ ಆನ್ ಇಯರ್ ಗ್ರೋ ಆಗಿದೆ. ICICI ಬ್ಯಾಂಕ್ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಇವರ ಇಂಟ್ರೆಸ್ಟ್ ಅರ್ನ್ಡ್ ಮತ್ತೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ ಏನಿದೆ ಈ ಎರಡನ್ನು ಕೂಡ ಮೈನಸ್ ಮಾಡಿದಾಗ ನೆಟ್ ಇಂಟ್ರೆಸ್ಟ್ ಇನ್ಕಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 10,271 ಕೋಟಿ ಪ್ರಾಫಿಟ್ಸ್ ಅನ್ನ ICICI ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2023ರ ಸೆಪ್ಟೆಂಬರ್ ನಲ್ಲಿ 10,261 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಫ್ಲಾಟ್ ಆಗಿದೆ. ಬಟ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ 4.5% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಡಿಸೆಂಬರ್ 2022ರಲ್ಲಿ 8,311 ಕೋಟಿ ಪ್ರಾಫಿಟ್ಸ್ ಅನ್ನ ICICI ಬ್ಯಾಂಕ್ ಡಿಕ್ಲೇರ್ ಮಾಡಿದ್ರು. ICICI ಬ್ಯಾಂಕ್ ₹1,000 ರೇಂಜ್ ನಲ್ಲಿ ಬಹಳ ದಿನಗಳಿಂದ ಟ್ರೇಡ್ ಆಗ್ತದೆ. ಸೊ HDFC ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಪಾಸಿಟಿವ್ ಇರೋದು ICICI ಬ್ಯಾಂಕ್ಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗುತ್ತೆ. ಭಾರತಿ ಏರ್ಟೆಲ್ನ ಸಬ್ಸಿಡರಿ ಕಂಪನಿ ಭಾರತಿ ಎಕ್ಸಾಕಾಮ್ IPO ತರೋದಕ್ಕೆ ಪ್ಲಾನ್ಸ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಇವರು ಸೆಬಿಗೆ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ದಾರೆ. ಈ ಒಂದು ಕಂಪನಿಯಲ್ಲಿ 70% ನಷ್ಟು ಹೋಲ್ಡಿಂಗ್ ಭಾರತಿ ಏರ್ಟೆಲ್ನ ಬಳಿಯಲ್ಲಿ ಇದ್ರೆ 30% ನಷ್ಟು ಹೋಲ್ಡಿಂಗ್ ಅನ್ನ ಗವರ್ಮೆಂಟ್ ಹೊಂದಿದ್ದಾರೆ. ಸೊ ಈ ಒಂದು IPO ನಲ್ಲಿ ಗವರ್ಮೆಂಟ್ 10 ಕೋಟಿ ಶೇರ್ಸ್ ಗಳನ್ನ ಸೆಲ್ ಮಾಡಬೇಕು ಅಂತ ಇದ್ದು 10,000 ಕೋಟಿಯಷ್ಟು ಫಂಡ್ ರೈಸಿಂಗ್ ನ ಪ್ಲಾನ್ಸ್ ಕೂಡ ಇದೆ. ಹಾಗೆ ಈ ಒಂದು IPO ನಲ್ಲಿ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ಇರೋದಿಲ್ಲ. ಕಂಪ್ಲೀಟ್ ಆಫರ್ ಫಾರ್ ಸೇಲ್ ನಲ್ಲಿ ಈ ಶೇರ್ಸ್ ಗಳನ್ನ ಭಾರತಿ ಏರ್ಟೆಲ್ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಸೊ ಇದಕ್ಕೆ ಇನ್ನೂ ಕೂಡ ಸೆಬಿ ಕಡೆಯಿಂದ ಅಪ್ರೂವಲ್ಸ್ ಬರಬೇಕಾಗುತ್ತೆ. ಅದಾದ್ಮೇಲೆ ಭಾರತಿ ಎಕ್ಸಾಕಾಮ್ ನ IPO ಮಾರ್ಕೆಟ್ ನಲ್ಲಿ ಲಾಂಚ್ ಆಗುತ್ತೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಬ್ರೋಕರೇಜ್ ಗಳ ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ರಾಫಿಟ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿಲ್ಲ. 3,005 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಕೋಟಕ್ ಮಹೀಂದ್ರ ಬ್ಯಾಂಕ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 3,250 ಕೋಟಿಯಷ್ಟು ಪ್ರಾಫಿಟ್ಸ್ ಬರ್ಬೋದು ಅಂತ ಬ್ರೋಕರೇಜ್ ಗಳು ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್
ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಇಯರ್ ಆನ್ ಇಯರ್ ನೆಟ್ ಇಂಟ್ರೆಸ್ಟ್ ಇನ್ಕಮ್ 16% ಇನ್ಕ್ರೀಸ್ ಆಗಿದೆ. NPA ಕೂಡ ಕಂಟ್ರೋಲ್ನಲ್ಲಿದೆ. 0.34% ಬ್ಯಾಡ್ ಲೋನ್ಸ್ ಅನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ನೆಟ್ NPA 0.1% ಫಾಲ್ ಆಗಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಡೀಟೇಲ್ ರಿಸಲ್ಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ. ಮೇಜರ್ ಆಗಿ ಇವರ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇನ್ಕ್ರೀಸ್ ಆಗ್ತಿರೋದು ಪಾಸಿಟಿವ್ ಆಗಿರುತ್ತೆ. 3,005 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದ್ರೆ 2023ರ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 3,190 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಜಂಪ್ ಇದೆ. 2,791 ಕೋಟಿಯ ಪ್ರಾಫಿಟ್ ಡಿಸೆಂಬರ್ 2022ರಲ್ಲಿ ಡಿಕ್ಲೇರ್ ಆಗಿತ್ತು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಂಟ್ರೆಸ್ಟ್ ಅರ್ನ್ಡ್ 11,799 ಕೋಟಿ, ಹಾಗೆ ಇಂಟ್ರೆಸ್ಟ್ ಎಕ್ಸ್ಪೆಂಡೆಡ್ 5,245 ಕೋಟಿ ಆಗಿರುತ್ತೆ. ಸೊ ಆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅನ್ನ ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಇವರು ಮೇಂಟೈನ್ ಮಾಡ್ತಿದ್ದಾರೆ. HDFC ಬ್ಯಾಂಕ್ನ ಕೇಸ್ನಲ್ಲಿ ಈ ರೀತಿ ಆಗಿರಲಿಲ್ಲ. ಅದೇ ಒಂದು ರೀಸನ್ ಇಂದ HDFC ಬ್ಯಾಂಕ್ನಲ್ಲಿ ನಮಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನಲ್ಲಿ ಬಂತು. ಇವತ್ತು ಸ್ಟಾಕ್ 2% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. ಪೇಟಿಎಂ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರಿಸಲ್ಟ್ ಪೇಟಿಎಂ ನ ಕಡೆಯಿಂದ ಬಂದಿತ್ತು. 3.5% ಅಪ್ಸೈಡ್ ನೊಂದಿಗೆ ಪೇಟಿಎಂ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಪೇಟಿಎಂ ಈ ಒಂದು ಕ್ವಾರ್ಟರ್ ನಲ್ಲಿ ಕೂಡ ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 222 ಕೋಟಿಯ ಲಾಸ್ ಡಿಕ್ಲೇರ್ ಆಗಿದೆ. ಬಟ್ ಕಳೆದ 5 ಕ್ವಾರ್ಟರ್ಗಳಿಂದ ಪೇಟಿಎಂ ನ ಲಾಸ್ ಸಾಕಷ್ಟು ಕಡಿಮೆ ಆಗ್ತಿದೆ. 2022ರ ಡಿಸೆಂಬರ್ ನಲ್ಲಿ ಇವರು 392 ಕೋಟಿಯಷ್ಟು ಲಾಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಡಿಸೆಂಬರ್ 2023ರಲ್ಲಿ ಲಾಸ್ 222 ಕೋಟಿಗೆ ಫಾಲ್ ಆಗಿದೆ. ಹಾಗೆ ರೆವೆನ್ಯೂ ನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 38% ರೆವೆನ್ಯೂ ಗ್ರೋ ಆಗಿದೆ. ಮರ್ಚೆಂಡೈಸ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತದೆ. ಡಿವೈಸ್ ಗಳ ಸೇಲ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಲೋನ್ ಡಿಸ್ಟ್ರಿಬ್ಯೂಷನ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಪೇಟಿಎಂಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಬಹಳಷ್ಟು ಬ್ರೋಕರೇಜ್ಗಳು 900 ರೂಪಾಯಿಗೂ ಹೆಚ್ಚಿನ ಟಾರ್ಗೆಟ್ಸ್ ಅನ್ನ ಪೇಟಿಎಂ ಅಲ್ಲಿ ಇನ್ನೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಸ್ಟಾಕ್ ನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. Investments in securities markets are subject to market risks. Read all the related documents carefully before investing.